ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾಗ್ಯ ಫ್ಯಾಷನ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಪೋಟ್ಲಿ ಬಟನ್ ಯಾವ ರೀತಿ ರೆಡಿ ಮಾಡೋದು ಅನ್ನೋದನ್ನ ಸಿಂಪಲ್ ಆದ ಮೆಥಡ್ ನಲ್ಲಿ ತೋರಿಸ್ತೀನಿ. ಪೋಟ್ಲಿ ಬಟನ್ ಮೇಕಿಂಗ್ಗೆ ನಿಮಗೆ ಬೇಕಾಗಿರೋ ಮೆಟೀರಿಯಲ್ಸ್ ಬಂದ್ಬಿಟ್ಟು ಈ ರೀತಿಯಾದ ಥರ್ಮಾಕೋಲ್ ಬಾಲ್ಸ್ ನಿಮ್ಗೆ ಸ್ಟೇಷನರಿ ಶಾಪ್ ಅಲ್ಲೇ ಸಿಗ್ತವೆ. ಈ ರೀತಿ ತಗೊಳ್ಳಿ. ಇದರಲ್ಲಿ ಸೈಜಸ್ ಬಂದ್ಬಿಟ್ಟು ನಿಮ್ಗೆ ಡಿಫ್ರೆಂಟ್ ಸೈಜಸ್ ಇರುತ್ತೆ. ಅದರಲ್ಲಿ ನಿಮ್ಗೆ ಮೀಡಿಯಂ ಸೈಜ್, ಸ್ಮಾಲ್ ಸೈಜ್, ಆ ರೀತಿ ನಿಮ್ಗೆ ಯಾವ ರೀತಿ ಬೇಕೋ ಅದನ್ನ ನೀವು ಚೂಸ್ ಮಾಡ್ಕೋಬಹುದು. ನಾನು ಇವಾಗ ನಿಮ್ಗೆ ಇದನ್ನ ಮೀಡಿಯಂ ಸೈಜ್ ಅಲ್ಲಿ ನಿಮ್ಗೆ ಯಾವ ರೀತಿ ಪೋಟ್ಲಿ ಬಟನ್ಸ್ ಮೇಕ್ ಮಾಡೋದನ್ನ ತೋರಿಸ್ತೀನಿ. ನಾನಿವತ್ತು ಪೋಟ್ಲಿ ಬಟನ್ಸ್ ಮಾಡೋಕೆ ಸಿಲ್ಕ್ ಕಾಟನ್ ಬಟ್ಟೆನ ತಗೊಂಡಿದ್ದೀನಿ. ಇದರ ಮೆಷರ್ಮೆಂಟ್ ಬಂದ್ಬಿಟ್ಟು ಲೆಂತ್ ಬಂದ್ಬಿಟ್ಟು 2.5 ಇಂಚ್ ತಗೊಂಡಿದ್ದೀನಿ. ವಿಡ್ತ್ ಬಂದ್ಬಿಟ್ಟು 2.5 ಇಂಚ್. ಸೇಮ್ ಸೈಜ್ ಅಲ್ಲಿ ತಗೋಬೇಕು, ಸೇಮ್ ಮೆಷರ್ಮೆಂಟ್. ಮತ್ತೆ ಮೀಡಿಯಂ ಸೈಜ್ ಅಲ್ಲಿ ಒಂದು ಬಾಲ್ ನ ತಗೊಂಡು ಈ ರೀತಿ ಮಿಡಲ್ ಅಲ್ಲಿ ಇಟ್ಟು ಯಾವ ಕಡೆನೂ ರಿಂಕಲ್ಸ್ ಬರ್ದೇ ಹಾಗೆ ನೋಡ್ಕೊಂಡು ನಾರ್ಮಲ್ ಮೆಷಿನ್ ಥ್ರೆಡ್ ಇರುತ್ತಲ್ವಾ, ನಾರ್ಮಲ್ ಮೆಷಿನ್ ಥ್ರೆಡ್, ಈ ಥ್ರೆಡ್ ಅಲ್ಲಿ ನಾವು ಈ ಬಟನ್ಸ್ ನಾವು ರೆಡಿ ಮಾಡ್ಕೋಬಹುದು. ಈ ರೀತಿ ಟೈಟ್ ಆಗಿ ಇಟ್ಕೊಂಡು ಚೆನ್ನಾಗಿ ಒಂದು 4-5 ಸತಿ ಸುತ್ಬಿಟ್ಟು ನಾವು ಹೂ ಕಟ್ತೀವಲ್ಲ ಆ ರೀತಿ ಈ ತರ ಟೈಟ್ ಆಗಿ ನಾಟ್ ಹಾಕೋಬೇಕು. ಅಷ್ಟೇ, ಒಂದು 4-5 ಟೈಮ್ಸ್ ಸುತ್ಬಿಟ್ಟು ಈ ರೀತಿ ಒಂದು 4-5 ಟೈಮ್ಸ್ ನಾಟ್ ಹಾಕ್ಬಿಟ್ರೆ ಫುಲ್ ಗಟ್ಟಿ ಆಗ್ಬಿಡುತ್ತೆ ಅದು. ಮತ್ತೆ ರಿಮೈನಿಂಗ್ ಕಟ್ ಮಾಡ್ಬಿಡ್ಬೇಕು ಅಷ್ಟೇ. ಆ ಥ್ರೆಡ್ ಕಟ್ ಮಾಡುವಾಗ ನಾವು ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೋಬಾರ್ದು. ಅವಾಗ ನಾವು ಬ್ಲೌಸ್ ಅಲ್ಲಿ ಇಟ್ಟು ಫಿಕ್ಸ್ ಮಾಡುವಾಗ ಆ ಚಿಕ್ಕ ಪೀಸ್ ಮೇಲ್ಗಡೆ ಬಂದ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಥ್ರೆಡ್ ದೊಡ್ಡದಾಗಿಟ್ಟು ಕಟ್ ಮಾಡ್ಬೇಕು. ಓಕೆ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಅರ್ಥ ಆಗಿದೆ ಅನ್ಕೊಂತಾ ಇದೀನಿ. ನಿಮ್ಗೆ ಯಾವ ರೀತಿ ವಿಡಿಯೋ ಬೇಕು ಅನ್ನೋದನ್ನ ನನಗೆ ಕಮೆಂಟ್ ಅಲ್ಲಿ ಹೇಳಿ. ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.